ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇವತ್ತು ಪಾಪುಗೆ 6 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ, ಅಂದರೆ ಫೆಬ್ರವರಿ 22ಗೆ. ಸೊ ಹಾಗಾಗಿ ನಾವು ಫಸ್ಟ್ ಮಂತು ಫೋಟೋಶೂಟ್ ಮಾಡಿಸಿದ್ವಿ ಅಲ್ವಾ ವಿಭಂಬ ಸ್ಟುಡಿಯೋಸ್. ಸೊ ಅಲ್ಲಿಗೆ ಬಂದಿದ್ದೀವಿ ಇವತ್ತು ಫೋಟೋಶೂಟ್ ಮಾಡಿಸೋಣ ಅಂತ. 2 ಥೀಮ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಫಸ್ಟ್ ಥೀಮಿಗೆ ವೈಟ್ ಕಾಸ್ಟ್ಯೂಮ್ ಇದೆ, ಜೊತೆಗೆ ನಮಗೂ ಕೂಡ ಫೋಟೋಸ್ ತೆಗಿತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಿದ್ದೀನಿ. ಪಾಪಗೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಫೋಟೋಸ್ ತೆಗೆಸ್ಕೊತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಮಂತ್ದು ಫೋಟೋಶೂಟ್ದು ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ, ಬಿಕಾಸ್ ಅದರಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಕೂಡ ಹೇಳಿದ್ದೀನಿ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಏನು ಎಲ್ಲನೂ ಕೂಡ ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಜೊತೆಗೆ ಈ ಕಾಸ್ಟ್ ಅಂದರೆ ಇವತ್ತು ಮಾಡಿಸ್ತಿರೋಂತಹ ಶೂಟಿಗೆ ಎಷ್ಟು ಕಾಸ್ಟ್ ಆಯಿತು ಏನು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ. ಇದು 6 ಮಂತ್ಸ್ದಲ್ವ ಅವಳಿಗೆ ಶೂಟ್ ಮಾಡಿಸ್ತಿರೋದು. ಸೊ ಹಾಗಾಗಿ ಹಾಫ್ ಇಯರ್ದು ಒಂದು ಥೀಮ್ ನೋಡಿದ್ವಿ, ಅದನ್ನು ಮಾಡಿಸೋಣ ಅಂತ ಇವಾಗ ಅವಳಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡ್ತಿದ್ದೀನಿ. ಜಸ್ಟ್ ಇವಾಗ ಸ್ನಾನ ಮಾಡಿಸ್ಕೊಂಡು ಮಲಗಿದ್ಲು ಅವಳು. ಬರಬೇಕಂದ್ರೆ ಎತ್ಕೊಂಡು ಬಂದೆ, ಕರೆಕ್ಟಾಗಿ ಎದ್ದೇಳಿದ್ಲು. ವೈಟ್ ಕಲರ್ದೊಂದು ಫ್ರಾಕ್ ಕೊಟ್ಟಿದ್ರು. ಆ್ಯಕ್ಚುಲಿ ನಾನು ಅಂದರೆ ಥೀಮ್ಸ್ ಕಳಿಸಿರ್ತಾರಲ್ವ, ಅದರಲ್ಲಿ ಬ್ಲೂ ಕಲರ್ದೊಂದು ನೋಡಿದ್ವಿ ಡ್ರೆಸ್ಸು. ವೈಟ್ ಹಾಗೆ ಬ್ಲೂ ಕಲರಲ್ಲಿ ಒಂದಿತ್ತು, ಕೋಟ್ ಬಂದು ಬ್ಲೂ ಕಲರ್ದಿತ್ತಲ್ಲ. ಸೊ ಹಾಗಾಗಿ ಅದೇ ಆಗ್ಬಿಟ್ಟೆ ನೋಡೋಣ ಅಂತ ಹೇಳಿಬಿಟ್ಟು ಅದನ್ನೇ ಹಾಕ್ಕೊಂಡು ಬಂದಿದ್ದೆ. ಬಟ್ ಅದಾದಮೇಲೆ ಅವರು 2 ಡ್ರೆಸ್ ತೋರಿಸಿದ್ರು ವೈಟ್ ಕಲರಲ್ಲೇ. ಇದೊಂದು ಫ್ರಾಕು ಮತ್ತು ಇನ್ನೊಂದು ತೋರಿಸಿದ್ರು. ಅದೊಂದು ಸ್ವಲ್ಪ ತುಂಡ ಇತ್ತು. ಇದು ಫ್ರಾಕ್ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇದು ಬಂದು ಕೈ ಹತ್ರ ಒಂದು ಸ್ವಲ್ಪ ಟೈಟ್, ಅವಳಿಗೆ ಟೈಟ್ ಅಂದರೆ ಅದು ಎಲಾಸ್ಟಿಕ್ ಇತ್ತು. ಸೊ ಹಾಗಾಗಿ ಒಂಥರ ಪಾಪ ಅದು ಹಾಕೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು ಅದನ್ನು. ಸೊ ಹಂಗಾಗಿ ಚೇರ್ ಮೇಲೆ ಕೂತ್ಬಿಟ್ಟಿದ್ದೆ ಅಲ್ವಾ, ಅವಳಿಗೆ ತಲೆಗಿಲೆ ಹೊಡ್ಕೊತಾಳೆ, ಅವಳಿಗೆ ಎಗರುತ್ತಾ ಇರ್ತಾಳೆ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಸೊ ಲಾಸ್ಟ್ ಬಂದಾಗ ಅಂದರೆ ಲಾಸ್ಟ್ ಟೈಮ್ ಬಂದಿದ್ದೀವಿ ಅಲ್ವಾ ಫಸ್ಟ್ ಮಂತ್ ಫೋಟೋಶೂಟ್ ಮಾಡಿಸ್ಬೇಕಂದ್ರೆ, ಅವಾಗೆಲ್ಲ ಅಮ್ಮನೇ ಮಾಡಿದರು. ಸೊ ನಾನು ಬರೀ ವೀಡಿಯೋ ಮಾಡ್ಕೊಂಡು ಆರಾಮಾಗಿ ನಿಂತಿದ್ದೆ. ಸೊ ಇವಾಗ ಕಿರಣ್ ವೀಡಿಯೋ ಮಾಡ್ತಾಯಿದ್ದ, ನಾನು ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ. ಜಮರ್ಗಚ್ ಕಹಿ ಕಲಿಕಿ ನಿಮ್ಮಮ್ಮ ಬಟ್ಟೆ ಹಾಕೋದು ಮುಖ ಮುಚ್ಚಿಬಿಟ್ಟು ಅದಕ್ಕೆ ಹಾಕಕ್ಕೆ ಬರ್ತಲ್ಲ, ಇನ್ಎಕ್ಸ್ಪೀರಿಯನ್ಸ್ ಮದ. ಬರ್ತೀಯ ನೀನು ನನ್ನ ಹತ್ರ ಬರ್ತೀಯಾ? ಯಾವಾಗಲೂ ಅವಳಿಗೆ ಅಮ್ಮನೇ ರೆಡಿ ಮಾಡ್ತಾ ಇರ್ತಾರೆ. ಸೊ ಮನೇಲೂ ಕೂಡ ಅಷ್ಟೇ, ಸ್ನಾನ ಆದ ತಕ್ಷಣವೇ ಅವರೇ ಎಲ್ಲ ಫುಲ್ ರೆಡಿ ಮಾಡಿ ಅವಳನ್ನ ನನ್ನ ಕೈಲಿ ಕೊಡೋದು. ಸೊ ನಾನು ಯಾವಾಗಲಾದರೂ ಹೊರಗಡೆ ಹೋಗಬೇಕಾದ್ರೆ ಅವ್ರು ಇಲ್ಲ ಅಂದರೆ ಮಾತ್ರ ನಾನು ಅವಳಿಗೆ ಡ್ರೆಸ್ ಆ ಥರ ಏನಾದರೂ ಹಾಕ್ತೀನಿ ಅಷ್ಟೇ, ಇಲ್ಲಾಂದರೆ ಯಾವಾಗಲೂ ಅವರೇ ರೆಡಿ ಮಾಡ್ತಿರ್ತಾರೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಈ ಕೈ ಹಾಕಬೇಕಾದ್ರೇ ಸ್ವಲ್ಪ ಕಷ್ಟ ಅನಿಸೋದು, ಯಾಕಂದರೆ ಅವಳು ಕೈನ ಸುಮ್ಮನೆ ಇಟ್ಕೊಳ್ಳಲ್ಲ, ಅಲಾಡಿಸ್ತಾ ಇರ್ತಾಳಲ್ವ. ಸೊ ಅದು ನನಗೆ ಎಲ್ಲಿ ಕೈಗೇನಾದರೂ ಪೆಟ್ ಮಾಡಿಬಿಡ್ತೀನಿ ಅಂತಲೇ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಸೊ ಈ ಫ್ರಾಕ್ ಹಾಕಿದ್ರೆ ಅವಳು ಕೂಡ ರೆಡಿ ಆಗ್ತಾಳೆ, ಬೇರೆ ಇನ್ನೇನು ಇಲ್ಲ ರೆಡಿ ಮಾಡೋದು ಅವಳಿಗೆ. ಸೊ ಕಣ್ಕಪ್ ಒಂದು ಇರೋಣ ಅಂದ್ಕೊಂಡೆ, ಬಟ್ ಹಾಗೆ ಚೆನ್ನಾಗಿ ಕಾಣಿಸೋದೆ ಕಣ್ಕಪ್ ಇಡೋದಕ್ಕಿಂತ. ಹಾಗೆ ಈ ಥೀಮಿಗೆ ನಾವು ಕೇಕ್ ತೊಗೊಂಡು ಬರಬೇಕಿತ್ತು. ಸೊ ಅದನ್ನೇ ಕೇಳ್ತಾ ಇದ್ದೆ ಅವನ ಹತ್ರ, ನಾನು ಕೇಕ್ ತೊಗೊಂಡು ಬಂದಿಲ್ವಾ ಅಂತ ಹೇಳಿ. ಅದಕ್ಕೆ ಅವನೇನಂದ ಅಂತಂದರೆ, ಕೇಕ್ ಬೇಡ, ಕೇಕ್ ಎಲ್ಲ ಕಟ್ ಮಾಡಿಸ್ಬಾರ್ದು. ನಾವು ಒಂದು ವರ್ಷಕ್ಕೇನೆ ಕೇಕ್ ಕಟ್ ಮಾಡಿಸ್ಬೇಕು, 1 ವರ್ಷಕ್ಕೇನೆ ಕೇಕ್ ನಾವು ಓಡಿಸ್ಬೇಕು ಅವ್ರ ಕೈಯಲ್ಲಿ. ಕೇಕ್ ಸ್ಪ್ಲಾಶ್ ಈ ಕಡೆ ನಾನು ರೆಡಿ ಮಾಡಿಸ್ತೀನಿ. ನಾವು ಜಿಪ್ ಹಾಕೋದ್ರಲ್ಲೆಲ್ಲ ಎಕ್ಸ್ಪರ್ಟ್. ಗಂಡ್ಸ್ ಬಾಯ್ ನಾನು ಎತ್ಕೋತೀನಿ ಮಾಡ್ರಿ, ನೀವು ರೆಡಿ ಮಾಡಿರಿ ಅಕ್ಕನ್ನ. ಅದೆಲ್ಲ ಹೌದಲ್ಲೇ ಪಾಪು ಕರಡಿ. ಆಲ್ ಸೆಟ್. ಇವಾಗ ಶೂಟ್ ಮಾಡಿಸ್ಬೇಕು ಪಾಪುಗೆ. ಹಾಗೆ ಕಿರಣ್ಗೆ ಜಾಕೆಟ್ನ ರಿಮೂವ್ ಮಾಡಿಸ್ಬಿಡ್ತೀನಿ, ಬ್ಲೂ ಕಲರ್ ಹಾಕಿದ್ದಾನಲ್ವ ಅದು. ಇವಾಗ ನಾನು ಕೂಡ ಜಾಕೆಟ್ ತೊಗೊಂಡೋಗಿದ್ದೆ ವೇರ್ ಮಾಡೋಣ ಅಂತ, ಯಾಕಂದರೆ ಅವ್ರು ನಮಗೆ ಥೀಮ್ ಕಳಿಸಿದಾಗ ಅದರಲ್ಲಿ ಬ್ಲೂ ಕಲರ್ ಜಾಕೆಟ್ ಥರದ್ದಿತ್ತು. ಸೊ ಹಾಗಾಗಿ 3 ಜನನೂ ಟ್ವಿನ್ನಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತಂದಿದ್ದೆ. ಬಟ್ ಆಮೇಲೆ ನೋಡಿದ್ರೆ ಅವರು ವೈಟ್ ಕಲರ್ ಫ್ರಾಕ್ ಕೊಟ್ಬಿಟ್ರು. ಸೊ ಇನ್ನೇನು ಜಾಕೆಟ್ ರಿಮೂವ್ ಮಾಡಿಸಿದ್ರೆ ಇದು ಕೂಡ ಸೇಮ್ ಟ್ವಿನ್ನಿಂಗ್ ಆಗುತ್ತೆ ಅಂತ ಹೇಳಿ ರಿಮೂವ್ ಮಾಡಿಸ್ತೀನಿ ಅದನ್ನು. ಇವಾಗ ಸ್ಮೈಲ್ ಮಾಡ್ತಾ ಇದ್ದಾನೆ ನೋಡಿ, ಇವಾಗ ಸ್ಮೈಲ್. ಮಾಡ್ತಾ ಇದ್ದಾನೆ, ನೀನು
ಪಾಪು ನಾವು ಯಾವ ಥೀಮಲ್ಲಿ ಸೆಲೆಕ್ಟ್ ಮಾಡಿದ್ದೀವಲ್ವ ಅದೇ ಥೀಮಲ್ಲೇ ಫೋಟೋ ಇಡ್ಸ್ಕೊಂಡು ಬಂತು. ಅವ್ರು ಹೇಳ್ತಾ ಇದ್ರು ಸ್ಮೈಲೇ ಮಾಡ್ತಿರ್ಲಿಲ್ಲ, ಇವಾಗ ಸ್ಮೈಲ್ ಮಾಡ್ತಿದ್ದೆ ನಿಮ್ಮ ಪಾಪು ನೋಡಿ ಅಂತ. ಸೊ ಎಸ್, ಈ ಒಂದು ಥೀಮ್ನೇ ನಾವು ಸೆಲೆಕ್ಟ್ ಮಾಡಿರೋದು. ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಇಟ್ಸ್ ಮೈ ಹಾಫ್ ಬರ್ತ್ಡೇ ಅಂತ ಇದೆ. ಸೊ ಇದೊಂದು ಪುಟಾಣಿ ಚೇರ್ ಇತ್ತು, ಎಷ್ಟು ಕ್ಯೂಟಾಗಿದೆ ಅಲ್ಲ ಚೇರು. ಆ್ಯಂಡ್ ಹೇಗೆ ಕೂತ್ಕೊತಾಳೋ ಏನೋ ಅಂದ್ಕೊತಾ ಇದ್ದೆ, ಬಟ್ ಅದು ಬೀಳಲ್ಲ ಚೇರಲ್ಲಿ. ಸೊ ನೀಟಾಗಿ ಅದರಲ್ಲಿ ಕೂತ್ಕೊಳ್ಬೋದು ಪಾಪು. ಅವಳನ್ನ ಕೂರಿಸ್ಬಿಟ್ಟು ನಾನು ಹಿಂದೆಗಡೆ ಹೋಗಿ ನಿಂತ್ಕೊಂಡು ಒಂದು ಸ್ವಲ್ಪ ಅವಳನ್ನ ಮಾತಾಡಿಸ್ತಾ ಇದ್ದೆ, ಲೈಕ್ ಕ್ಯಾಮ್ರಾ ನೋಡಲಿ, ಸ್ವಲ್ಪ ಸ್ಮೈಲ್ ಕೊಡಲಿ ಅಂತ ಹೇಳಿಬಿಟ್ಟು. ನಾನು ಅನ್ಕೊತಾ ಇದ್ದೆ ಅವಳನ್ನ ಅಂದರೆ ಕರ್ಕೊಂಡು ಹೋಗ್ಬೇಕಂದ್ರೆ ಇವ್ಳು ನಿಜವಾಗ್ಲೂ ಸುಮ್ಮನೆ ಇರ್ತಾಳ, ಅದೇನಾದರೂ ಇಟ್ಟಿರೋಂತಹ ಎಲ್ಲ ಪ್ರಾಪರ್ಟೀಸ್ನೂ ಕೂಡ ತೆಗೆದು ಬಿಸಾಕ್ತಿರ್ತಾಳೆ ಅಂತ. ಸೊ ಸ್ಟಾರ್ಟಿಂಗ್ ಹಂಗೆ ಮಾಡಿದ್ಲು, ಅಲ್ಲಿ ಫ್ಲವರ್ ಇದೆ ಅಲ್ಲ ಅದನ್ನು ಇಟ್ಕೊಂಡು ಕೆಳಗಡೆ ಎಲ್ಲ ಬೀಳಿಸ್ಬಿಡ್ತಾಯಿದ್ಲು. ಅದಾದಮೇಲೆ ಸುಮ್ಮನೆ ಕೂತ್ಕೊಂಡ್ಲು. ನಾವೆಲ್ಲ ಮಾತಾಡಿಸ್ತಾ ಇದ್ವಿ ಅಲ್ವಾ, ಹಾಗೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಟಾಯ್ಸು ಈ ಥರ ಚೇರ್ಗಳೆಲ್ಲ ಇತ್ತಲ್ಲ ಅದನ್ನು ನೋಡಿಕೊಂಡು ಒಂದು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ತಾಯಿದ್ಲು ಅವಳು. ನಾನು ಕಿರಣ್ ಇಬ್ಬರೂ ಕೂಡ ಅವಳನ್ನ ನಗ್ಸೋದಕ್ಕೆ ಫುಲ್ ಟ್ರೈ ಮಾಡ್ತಾ ಇದ್ವಿ. ಸೊ ಅವನು ಫ್ರಂಟಲ್ಲಿ ಕೂತ್ಕೊಂಡಿದ್ದ, ನಾನು ಹಿಂದೆಗಡೆ ಕ್ಯಾಮ್ರಾ ಹತ್ರ ಇದ್ದೆ. ಸೊ ದಟ್ ನಾನು ಮಾತಾಡ್ಸಿದಾಗ ಕ್ಯಾಮ್ರಾ ನೋಡಿ ಏನಾದರೂ ಸ್ಮೈಲ್ ಮಾಡಿದ್ರೆ ಅದು ಕ್ಯಾಪ್ಚರ್ ಮಾಡ್ಬೋದು ಅಂತ ಹೇಳಿ. ಜೊತೆಗೆ ಅಲ್ಲೇ ಸ್ಟುಡಿಯೋದವರು ಕೂಡ ಒಬ್ಬರ ಇದ್ರು ನಗ್ಸೋದಕ್ಕೆ ಅಂತ ಹೇಳಿ. ಅವ್ರು ಫುಲ್ ತಲೆ ಎಲ್ಲ ಅಲ್ಲಾಡಿಸ್ಕೊಂಡು ಏನೋ ಸರ್ಕಸ್ ಮಾಡ್ತಾಯಿದ್ರು ಪಾಪ. ಅವರು ಕೂಡ ಫುಲ್ ಟ್ರೈ ಮಾಡ್ತಾಯಿದ್ರು ಅವಳ ಹತ್ರ ಸ್ಮೈಲ್ ಮಾಡ್ಸೋದಕ್ಕೆ ಎಲ್ಲ. ಆ್ಯಂಡ್ ಬೇರೆ ಟೈಮಲ್ಲಿ ನಾರ್ಮಲ್ ನಗಿಸ್ಬಿಡ್ಬೋದು, ಬಟ್ ಈ ಥರ ಟೈಮ್ಗಳಲ್ಲೇ ಬೇಕಂತಲೇ ಆಡುತ್ತವೋ ಏನೋ ಗೊತ್ತಿಲ್ಲ ಮಕ್ಳುಗಳು. ಸೊ ಸ್ಮೈಲೇ ಮಾಡಲ್ಲ ಅಂತ ಅಂತಾರೆ. ಬಟ್ ಇವಳೇನಿಲ್ಲ ಸ್ಮೈಲ್ ಮಾಡ್ತಾಯಿದ್ಲು, ಬಟ್ ಏನಂದರೆ ಬಟ್ಟೆ ಎಳ್ಕೊಳ್ಳೋದು ಇಲ್ಲ ಫ್ಲವರ್ ಎಳಿಯೋದು ಅಲ್ಲಿ ಇಲ್ಲಿ ನೋಡೋದು ಅದೇ ಮಾಡ್ತಾಯಿದ್ಲು. ಪಕ್ಕದಲ್ಲಿ ಇಟ್ಟಿದ್ದ ಫ್ಲವರ್ ಈಸಿಯಾಗಿ ಸಿಗ್ತಾಯಿತ್ತು. ಸೊ ಅದನ್ನ ಎಳ್ದು ಬೀಳಿಸ್ತಾ ಇದ್ಲು. ಚೇರ್ ಮೇಲೆ ಕೂರಿಸಿದ್ವಿ ಅಲ್ವಾ, ಅವಳು ಅವ್ರು ನಗಿಸ್ಬೇಕಾದ್ರೆ ಹೊಟ್ಟೆ ಫುಲ್ ಹಿಂಗೆ ಎತ್ಬಿಡ್ತಾ ಇದ್ಲು. ಎಲ್ಲವಳು ಹಿಂದೆ ಬಿದ್ದು ತಲೆಗೆಟ್ ಮಾಡ್ಕೊತಾಳೆ ಅಥವಾ ಮುಂದೆ ಬಿದ್ದುಬಿಡ್ತಾಳೆ ಅಂತಲೇ ನಮಗೆ ಭಯ ಆಗ್ತಾ ಇತ್ತು. ಹಾಗೆ ಸೈಡಲ್ಲಿ ಗೊಂಬೆಗಳೆಲ್ಲ ಜೋಡಿಸಿದ್ರಲ್ಲ, ನಾನು ಒಂದನ್ನು ತೊಗೊಂಡೆ, ಅದನ್ನು ನೋಡಿಬಿಟ್ಲು ಅವಳು. ಸೊ ಹಾಗಾಗಿ ಬರೀ ಆ ಕಡೆನೇ ನೋಡ್ತಾ ಇದ್ಲು ಒಂದಷ್ಟು ಹೊತ್ತು. ಅದಾದಮೇಲೆ ಅವರು ಕೂಡ ಪಾಪನ ಎತ್ಕೊಂಡು ಒಂದು ಸ್ವಲ್ಪ ಈ ಥರ ಆಟ ಆಡಿಸ್ಬಿಟ್ಟು ಆಮೇಲಿಂದ ಕೆಳಗಡೆ ಅವಳನ್ನ ಮಲಗಿಸಿದ್ರು. ಸೊ ಕೆಳಗಡೆ ಮಲಗಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ ತೆಗೆಯೋಣ ಅಂತ ಹೇಳಿ. ಸೊ ಅವರು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು. ಅಲ್ಲಿ ಕೆಳಗಡೆ ಮಲಗಿಸಿದ್ಮೇಲಂತೂ ಇನ್ನೂ ಒಂಥರ ಕುಯ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಿಕಾಸ್ ಕೈ ಏನಾದರೂ ಕೊಟ್ಟರೆ ಅವಳು ಬಾಯಲ್ಲಿ ಆಟ ಆಡಿಕೊಂಡು ಅಂದರೆ ಬಾಯಲ್ಲಿ ತುರ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಬಟ್ ಇರಲಿಲ್ವಲ್ಲ ಏನು ಕೈಗೆ ಅಂದ್ಬಿಟ್ಟು ಅಳ್ತಾ ಇದ್ಲು. ಆಮೇಲೆ ಒಂದು ಫ್ಲವರ್ ಕೊಟ್ಟರೆ ಅದನ್ನು ಇಟ್ಕೊಂಡಿದ್ಲು. ಉಲ್ಟಾ ಮಲಗಿಸಿದ್ರೆ ಏನು ಮಾಡ್ತಾಳೆ ಅಂತಂದರೆ ಮತ್ತೆ ನಾರ್ಮಲಾಗಿ ಸ್ಟ್ರೈಟಾಗೆ ಮಲ್ಕೊತಾ ಇದ್ಲು ಇವಳು. ಅದಾದಮೇಲೆ ಕುಯ್ ಅಂತ ಇದ್ಲು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಸಮಾಧಾನ ಮಾಡಿ ಅದಾದಮೇಲೆ ಮತ್ತೆ ಮಲಗಿಸಿ ಅಂತ ಹೇಳಿದ್ರು. ಹಾಗಾಗಿ ಎತ್ಕೊಂಡೆ. ಇವಾಗ ನಾನು ಎತ್ಕೊಂಡಾಗ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ಲು. ಸಮಾಧಾನ ಮಾಡಿ ಕೆಳಗಡೆ ಮಲಗಿಸಿದ್ದೆ. ಅವಾಗ ಒಂದು ಸ್ವಲ್ಪ ಫೋಟೋಸ್ ತೆಗೆದ್ರು. ಅದಾದಮೇಲೆ ಅವಳಿಗೆ ಹೆಡ್ ಬ್ಯಾಂಡ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಆಮೇಲೆ ಕೊಟ್ಟರಲ್ಲ ಅಂದರೆ ಚೇರ್ ಮೇಲೆ ಕೂರಿಸ್ಬಿಟ್ಟು ಹೆಡ್ ಬ್ಯಾಂಡ್ ಹಾಕಿ ತೆಗ್ದಿರಲಿಲ್ಲ ಫೋಟೋಸು. ಹಾಗಾಗಿ ಮತ್ತೆ ಚೇರ್ ಮೇಲೆ ಕೂರಿಸಿ ಒಂದು ಸ್ವಲ್ಪ ಫೋಟೋಸ್ ತೆಗಿತೀನಿ ಅಂತ ಹೇಳಿದ್ರು. ಸೊ ಅವಳನ್ನ ಕೂರಿಸ್ಬಿಟ್ಟು ಮತ್ತೆ ಇವಾಗ ಒಂದು ಸ್ವಲ್ಪ ಫೋಟೋಸ್ ತೆಗಿತಿದ್ದಾರೆ. ಸೊ ಇದರಲ್ಲಂತೂ ಇವಳು ಆಟಗಳು ಆ ಚೇರಿಂದ ಹಿಂಗೆ ಹೇಳೋದು ಬಿತ್ಕೊಳ್ಳೋದು ಒಂಥರ ಫೂ ಅಂತ ಉಗಿತಾ ಇದ್ಲು. ಸೊ ಅದಂತೂ ಏನಕ್ಕೆ ಅಂತ ಗೊತ್ತಿಲ್ಲ, ಇವತ್ತು ಜಾಸ್ತಿ ಹಂಗೆ ಮಾಡ್ತಾನೆ ಇದ್ಲು. ಒಂದು ಬಾಯಲ್ಲಿ ಬೆರಳಿಟ್ಕೊತಾ ಇದ್ಲು, ಇನ್ನೊಂದು ಫೂ ಮಾಡ್ತಾ ಇದ್ಲು. ಫುಲ್ಲು ಇವತ್ತು ಎಷ್ಟು ಫೋಟೋಸ್ ತೆಗೆದಿದ್ವಿ ಎಲ್ಲ ಫೋಟೋಸಲ್ಲೂ ಅದೇ ಮಾಡಿದ್ದಾಳೆ ಇವತ್ತು ಅವಳು. ನಾನು ಕಿರಣ್ ಇಬ್ಬರು ಮುಂದೆನೇ ಇದ್ವಿ, ಎಲ್ಲವಳು ಬಿದ್ದುಬಿಟ್ಟು ಮುಖ ಅಥವಾ ತಲೆ ಹೊಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿ. ಕೈ ಕಾಲಿಸು ಕೆಳಗಡೆ, ಕೈ ತೆಗಿ. ಏನು ನಿಂದು? ಅಪ್ಪು 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 ಫ್ಯಾಮಿಲಿ ಮಾಡ್ಸೋದ ಇದಾಗಿ ಏನದು ಗಲಾಟೆ? ಬಜಾರಿ ಗೊಂಬೆ.
ಸ್ವಲ್ಪ ಅದು ಬಟ್ಟೆ ಕೆಳಗೆ ಮಾಡಿ ಸಿಂಗಲ್ ಫೋಟೋಸ್ ಎಲ್ಲ ಆಯ್ತು ಅವ್ರದ್ದು. ಇವಾಗ ಫ್ಯಾಮಿಲಿ ಫೋಟೋಸ್ ತೆಗಿತಿದ್ದಾರೆ. ಆ್ಯಕ್ಚುಲಿ ಇದು ಬಂದು ಕಾಂಪ್ಲಿಮೆಂಟ್ರಿಯಾಗಿ ತೆಗಿತಾ ಇರೋದು. ಈ ಥೀಮಿಗೆ ಮಾತ್ರ ಈ ಒಂದು ಆಪ್ಷನ್ ಇದೆ ಅಂತ ಹೇಳಿದ್ರು. ಸೊ ಅವರು ಕೆಲವೊಂದಷ್ಟು ಥೀಮ್ಸ್ನ ಕಳಿಸಿರ್ತಾರೆ. ಆ ಥೀಮಲ್ಲಿ ನಾನು ಇದನ್ನ ಸೆಲೆಕ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಸೊ ನೀವು ಕೂಡ ರೆಡಿಯಾಗಿಬಿಟ್ಟು ಬನ್ನಿ, ಯಾಕಂದರೆ ಫ್ಯಾಮಿಲಿದು ಶೂಟ್ ಇರುತ್ತೆ, ಇದು ಕಾಂಪ್ಲಿಮೆಂಟ್ರಿಯಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ನಾವೇನು ಶೂಟ್ ಮಾಡಿಸೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಕಾಂಪ್ಲಿಮೆಂಟ್ರಿ ಅಲ್ವಾ, ಇರಲಿ ಬಿಡು ಅಂತ ಹೇಳಿ ರೆಡಿ ಆದ್ವಿ. ಸೊ ಅವ್ರ ಥೀಮ್ ಕಳಿಸ್ದಾಗ್ಲೇ ಪಾಪುಗೆ ಯಾವ ಕಲರ್ ಅಂದರೆ ಯಾವ ಥರ ಡ್ರೆಸ್ ಮಾಡಿರ್ತಾರೆ, ಸೊ ಅದೇ ಡ್ರೆಸ್ನ ಕೂಡ ಇವರು ರೆಂಟಿಗೆ ಕೊಡ್ತಾರಲ್ಲ, ಹಾಗಾಗಿ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ನಾ ಇವಾಗ ಹಾಕ್ಕೊಂಡಿರೋ ಡ್ರೆಸ್ನ ಮ್ಯಾಚ್ ಮಾಡ್ಕೊಂಡು ಬಂದೆ. ಸೊ ಇದರಲ್ಲೂ ಕೂಡ ಫೋಟೋಸ್ ಚೆನ್ನಾಗಿ ಬಂದಿದೆ, ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ. ಫಸ್ಟ್ ಥೀಮಲ್ಲಿ ಫೋಟೋಸ್ ತೆಗೆದಾಯ್ತು, ಫೋಟೋಸ್ ಒಂದು ಸ್ವಲ್ಪ ತೋರಿಸಿದ್ರು, ಚೆನ್ನಾಗಿ ಬಂದಿದೆ. ಇವಳು ಎಲ್ಲದರಲ್ಲೂ ಬಾಯಲ್ಲಿ ಕೈ ತುರ್ಕೊಂಡೇ ಇದ್ದಾಳೆ. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ನಿಂತಿದ್ದಾಳೆ. ಹೊಟ್ಟೆ ಕಿಚ್ಚು ಇವಳಿಗೆ, ಹೊಟ್ಟೆ ಕಿಚ್ಚು. ಸೊ ಎಲ್ಲದರಲ್ಲೂ ಅಷ್ಟೇ ಕೈ ಬಾಯಲ್ಲೇ ಇಟ್ಕೊಂಡಿದ್ದಾಳೆ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಫೋಟೋಸು. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ. ಇದನ್ನು ಇವಳಿಗೋಸ್ಕರ ತೊಗೊಂಡು, ಇವಳು ಐಟಮ್ಸ್ ಎಲ್ಲ ತುಂಬ್ಕೊಂಡು ಹೋಗೋಕ್ಕೆ, ಐಟಮ್ಸ್ ಎಲ್ಲ ತುಂಬ್ಕೊಂಡು ನಾನು ಹೋಗ್ಬೇಕಲ್ಲ, ಅದಕ್ಕೆ ಹೋದೆ. ಏನದು? ಕನ್ನಡಿ ಜಾಸ್ತಿ ತೋರಿಸ್ಬಾರ್ದು ಅಂತಾರೆ. ಇದು ನೋಡಿದ್ರೆ ಪಿಡ್ಡೆ ಕೂರ್ಸ್ತಾರ, ಮಲಗಿಸ್ತಾರ ಏನು ಅದರಲ್ಲಿ. ಚಿನ್ನಿ ಪಾಪ ಈ ಕಡೆ ಬಾಡಿ ಫ್ಯಾನ್ಗೆ ಅದು ಹಿಂಗಂತಲ್ಲ ಅವಳು, ನೆಕ್ತೋಳು ಹಾಕೊಂಡು ಕತ್ತಿಡ್ಕೊ. ಏಯ್ ಚಿನ್ನಿ ಬಂಗಾಲಿ ಆಮಕುಟ್ಟಿ ಆಮಕುಟ್ಟಿ. ಆ್ಯಕ್ಚುಲಿ ನಿನ್ನೆ ನಾವು ಮುರುಘಾ ಥೀಮ್ ಸೆಲೆಕ್ಟ್ ಮಾಡಿದ್ವಿ. ಇವಾಗ ಬಂದಮೇಲೆ ಶಿವ ಥೀಮ್ ಮಾಡ್ಸೋಣ ಅಂದ್ಕೊಂಡ್ವಿ, ಬಟ್ ಶಿವ ಥೀಮ್ಗೆ ಫುಲ್ ರಶ್ಶು. ಸೊ ಹಾಗಾಗಿ ಮತ್ತೆ ಮುರುಘಾದೇ ಮಾಡ್ಸೋಣ, ಶಿವ ಇನ್ಯಾವಾಗಲಾದ್ರೂ ಮಾಡ್ಸೋಣ ಅಂತ. ಬಟ್ ಶಿವಾಗ ನಂಗೆ ಸಖತ್ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅವಳು ನೋಡಿ ಆಟ ಆಡ್ಕೊಂಡು ಅವಳು ಆಡ್ಬೋದು. ಸೊ ಇವತ್ತು ಮಾಡಿಸಿದ್ದಕ್ಕೆ ಕಾಸ್ಟ್ ಬಂದು ವಿತ್ ಕಾಸ್ಟ್ಯೂಮು 1800 ಆಗುತ್ತೆ, ವಿತೌಟ್ ಕಾಸ್ಟ್ಯೂಮು 1600. ಸೊ ನೀವೇ ಕಾಸ್ಟ್ಯೂಮ್ ತೊಗೊಳ್ತೀನಿ ಅಂತಂದರೆ 1600 ರುಪೀಸ್ ಆಗುತ್ತೆ. ಸೊ ಟೋಟಲ್ ನಮಗೆ 3800 ರುಪೀಸ್ ಆಯಿತು. ಇದೇ ಶಿವ ಥೀಮು. ಅವ್ರ ಅಪ್ಪನೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಅವ್ರ ಥೀಮ್ಸ್ ಕಳಿಸಿದಾಗ ಈ ಥೀಮ್ ಕಳಿಸಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಈ ಥೀಮ್ ನೋಡಿದ್ವಿ, ಇದೇ ಚೆನ್ನಾಗಿದೆ, ಇದನ್ನೇ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಪಾಪುದು ಆದಮೇಲೆ ಇನ್ನೂ 3 ಜನ ಬಂದಿದ್ದರು. ನಮ್ಮದು ಇನ್ನು ಫಸ್ಟ್ ಥೀಮ್ದೇ ಫೋಟೋ ಮುಗ್ದಿರಲಿಲ್ಲ. ಸೊ ಹಾಗಾಗಿ ನಮ್ಮದು ಮುಗಿಯುವಷ್ಟಲ್ಲೇ ಆಲ್ರೆಡಿ 3 ಮೆಂಬರ್ಸ್ ಬಂದುಬಿಟ್ಟಿದ್ರು. ಆ ಪಾಪುಗೆ ಹಿಡ್ದು ಅದಾದಮೇಲೆ ಅವ್ರು 3 ಜನದ ಹಿಡ್ದು ಆದಮೇಲೆ ನಮ್ಮ ಪಾಪುದು ಮಾಡಿಸ್ಬೇಕಿತ್ತು. ಸೊ ತುಂಬ ಲೇಟ್ ಆಗಿಬಿಡುತ್ತೆ, ಆಲ್ರೆಡಿ 6:37 ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ತುಂಬ ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಹೇಳಿಬಿಟ್ಟು ಮುರುಘಾದೇ ಮಾಡಿಸೋಣ. ಅವಳು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಅವಳು ಕೂತ್ಕೊಳ್ಳೋ ಥರ ಎಲ್ಲ ಆದಮೇಲೆ ಬೇಕಿದ್ದರೆ ಮಾಡಿಸೋಣ ಶಿವಾದು ಅಂತ ಅಂದ್ಕೊಂಡು ಮುರುಘಾದೇ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಸ್ಟ್ಯೂಮ್ ಎಲ್ಲ ಈಸ್ಕೊಂಡು ರೆಡಿ ಮಾಡಿದ್ವಿ. ಸೊ ಅವಳಿಗೆ ಇವಾಗ ನಾಮ ಇಡ್ತಾ ಇದ್ದಾರೆ. ಏನಂದರೆ ಈ ಥೀಮಲ್ಲಿ ಎಲ್ಲ ರೆಡಿ ಮಾಡಿ ಹೊಟ್ಟೆ ಹತ್ರ ಮತ್ತು ಕೈ ಹತ್ರ ಎಲ್ಲ ಅವಳಿಗೆ ಗಂಧ ಎಲ್ಲ ಬೆಳೆದು ಎಲ್ಲ ರೆಡಿ ಮಾಡಿದ್ವಿ. ಸೊ ಇನ್ನೇನು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಸೆಟ್ ಮಾಡಿ ಅವಳನ್ನ ಕರ್ಕೊಂಡು ಹೋಗೋ ಪ್ಲೇಸಲ್ಲಿ ಕೂರಿಸಿದ ತಕ್ಷಣವೇ ಅಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ಅವಳಿಗೆ ನಿದ್ದೆ ಬೇರೆ ಬಂದಿತ್ತು ಅಂತ ಅನಿಸುತ್ತೆ, ಕಣ್ಣು ಫುಲ್ ರೆಡ್ ಆಗಿಬಿಟ್ಟಿತ್ತು, ಫುಲ್ ಕ್ರ್ಯಾಂಕಿ ಆಗಿಬಿಟ್ಲು. ಅವಳು ಚಾಕ್ಲೇಟ್ ಇಟ್ಕೊಂಡು ಆಟ ಆಡ್ತಾ ಇಲ್ಲ, ಚಾಕ್ಲೇಟ್ ಇಸ್ಕೊಂಡ್ಬಿಟ್ವಿ. ಸೊ ಇನ್ನೂ ಸ್ಟಾರ್ಟ್ ಮಾಡೋದು ಜಾಸ್ತಿನೇ. ಹಾಗಾಗಿ ಅವರು ಫೋಟೋಗ್ರಾಫರ್ ಅಂದರು, ಇವಾಗೇನು ತೆಗಿಯೋದು ಬೇಡ ಬಿಡಿ, ಸೊ ಮಂಡೇ ಬಂದು ತೆಗೆಸ್ಕೊಳ್ಳಿ, ಯಾಕಂದರೆ ಪಾಪುನೂ ಹೇಳ್ತಿದ್ದಾರೆ ನಿದ್ದೆ ಬಂದಿದೆ ಅಂತ ಅನಿಸುತ್ತೆ. ಇವಾಗ ತೆಗೆದ್ರು ಫೋಟೋಸು ಚೆನ್ನಾಗಿ ಬರಲ್ಲ. ಸೊ ಮಂಡೇ ಯಾವಾಗಲಾದರೂ ಫ್ರೀ ಇದ್ದಾಗ ಬಂದು ಮಾಡಿಸ್ಕೊಳ್ಳಿ, ವೀಕ್ ಡೇಸಲ್ಲಿ ಜಾಸ್ತಿ ಜನನೂ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಫೋಟೋಸ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಮಾಡಿಸಿನೂ ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಸರಿ ಅಂತ ಅಂದ್ವಿ. ಫೋನಲ್ಲಿ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಫೋನಲ್ಲೇ ಸ್ವಲ್ಪ ವೀಡಿಯೋಸು ಹಾಗೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ಅವ್ರು ಹೇಳಿ ಹೊರಟರು, ಅದಾದಮೇಲೆ ಅವಳು ನಾರ್ಮಲಾಗಿ ಆದ್ಲಂತ ಅನ್ನಿಸ್ತು. ಆ ನವಿಲ್ಗರಿ ಇತ್ತಲ್ಲ, ನವಿಲ್ಗರಿ ಎಲ್ಲ ತೊಗೊಂಡು ಫುಲ್ ಬಾಲ್ ಇಟ್ಕೊಂಡು ಆಟ ಆಡ್ತಾಯಿದ್ಲು.
ಸೊ ಆವಾಗ ಒಂದು ಸ್ವಲ್ಪ ನಾರ್ಮಲ್ ಅದು ಅವಾಗ ಅನಿಸ್ತು ಅಯ್ಯೋ ಇವಾಗ ಸುಮ್ಮನೆ ಆದ್ಲಲ್ಲ ಅಂತ. ಬಟ್ ಅದು ಶಿವ ಥೀಮ್ ಮಾಡಿಸ್ಬೇಕಿತ್ತಂತ ಅನಿಸುತ್ತೆ, ಅದಕ್ಕೋಸ್ಕರ ಮೇ ಬಿ ಸುಮ್ಮನೆ ಆದ್ಲು ಅಂತ ಅಂದ್ಕೊಂಡ್ವಿ ನಾವು ಕೂಡ. ಅದಾದಮೇಲೆ ಫೋಟೋ ವಿಡಿಯೋ ಎಲ್ಲ ತೊಗೊಂಡ್ವಿ, ಅದನ್ನು ಇವಾಗ ಶೇರ್ ಮಾಡ್ತೀವಿ, ಅಂದರೆ ಫೋನಲ್ಲೇ ತೊಗೊಂಡಿರೋದನ್ನ. ನಾವಿವಾಗ ಒಂದೇ ಶೂಟ್ ಮಾಡಿಸಿದಲ್ವ, ಸೊ ಅದ್ರದ್ದು ಕಾಸ್ಟ್ ಬಂದು 1800 ರುಪೀಸ್ ಆಯಿತು. ಆಗಲೇ ಹೇಳಿದಾಗೆ ವಿತೌಟ್ ಕಾಸ್ಟ್ಯೂಮ್ ಆದರೆ 1600 ಆಗುತ್ತೆ, ವಿತ್ ಕಾಸ್ಟ್ಯೂಮು 1800 ರುಪೀಸ್ ಆಯಿತು. ಸೊ ಈ ಥೀಮಿಗೆ ಏನು ಕಾಸ್ಟ್ ತೊಗೊಳ್ಳಿಲ್ಲ, ಬಿಕಾಸ್ ನಾವೇನು ಶೂಟ್ ಮಾಡಿಸ್ಲಿಲ್ವಲ್ಲ, ರೆಡಿ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಫೋಟೋಸ್ ಏನೂ ತೆಗಿಲಿಲ್ಲ ಅಂತ ಹೇಳಿ ಇದಕ್ಕೇನು ಚಾರ್ಜಸ್ ಮಾಡಲಿಲ್ಲ ಅವರು. ಸೊ ಎಸ್, ಇದು ನಮ್ಮ ಮಗಳ 6 ತಿಂಗಳ ಫೋಟೋಶೂಟ್. ಸೊ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಿಮಗೂ ಯಾರಿಗಾದ್ರೂ ಯೂಸ್ ಆದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೂ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಥೀಮ್ಸ್ ಇದಾವೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಅವ್ರ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಸೊ ಅವ್ರ ಜೊತೆ ಶೇರ್ ಮಾಡಿ, ಅವರಿಗೂ ಏನಾದರೂ ಮಾಡಿಸ್ಬೇಕು ಅನ್ನೋ ಥರ ಪ್ಲ್ಯಾನ್ ಇದ್ದರೆ ಯೂಸ್ ಆಗುತ್ತೆ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಮಂತ್ ಫೋಟೋಶೂಟ್ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಚೆಕ್ ಮಾಡಿ. ಸೊ ಇವಾಗ ತೆಗೆದಿರೋ ಫೋಟೋಸ್ನ ಹಾಕ್ತೀನಿ, ಹೇಗಿದೆ ಅಂತ ಹೇಳಿ.